ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಕಳೆದ 2 ದಿನಗಳಿಂದ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ರಸ್ತೆ ಸಂಪೂರ್ಣ ಹೊಳೆ ರೀತಿಯಲ್ಲಿ ಆಗಿದೆ. ರಸ್ತೆ ದಾಟೋಕಾಗದೆ ಸಂಪರ್ಕ ಸಾಧ್ಯ ಆಗದೆ ಜನ ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಪರದಾಡ್ತಾ ಇದ್ದಾರೆ ಜನ. ಸೇತುವೆ ನಿರ್ಮಿಸಿಲ್ಲ, ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಹಿಂಗೆ ಆಗುತ್ತೆ ಕೊಪ್ಪಳದಲ್ಲಿ. ಇಲ್ಲಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಕೊಪ್ಪಳದ ಅಳವಂಡಿ ಬಳಿ ರಸ್ತೆಯೇ ಹಳೆದಂತಾಗ್ಬಿಟ್ಟಿದೆ. ಅಲ್ಲಿ ರಸ್ತೆ ದಾಟಕ್ಕೆ ಆಗ್ತಿದೆ. ನೋಡಿ, ಇದು ರಸ್ತೆ ಸಂಪೂರ್ಣ ಹೊಳೆ ತರ ಆಗ್ಬಿಟ್ಟಿದೆ. ರಸ್ತೆ ಅಲ್ಲಿ ದಾಟಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿ ಹಳ್ಳ ಹರಿತಾ ಇದೆ. ಇಲ್ಲಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ. ಇಲ್ಲಿ ಸೇತುವೆನೇ ನಿರ್ಮಾಣ ಮಾಡಿಲ್ಲ. ಪ್ರತಿ ವರ್ಷ ಇದೇ ರೀತಿ ನೀರು ಹರಿಯುತ್ತೆ. ಕೊಪ್ಪಳ ಜಿಲ್ಲೆಯ ಅಳವಂಡಿಯ ದೃಶ್ಯ ಇದು. ಸೇತುವೆ ನಿರ್ಮಾಣ ಮಾಡಿಲ್ಲದ ಹಿನ್ನೆಲೆಯಲ್ಲಿ ಜನ ಪರದಾಡ್ತಿದ್ದಾರೆ. ಒಂದ್ ಕಡೆ ಮತ್ತೊಂದ್ ಕಡೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ, ಎಷ್ಟು ಅಪಾಯಕಾರಿಯಾಗಿದೆ. ನೋಡಿ, ಇಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕಳೆದ 2 ದಿನಗಳಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳದ ಅಳವಂಡಿ ಬಳಿ ಈ ರೀತಿ ಹಳ್ಳ ಉಕ್ಕಿ ಹರಿದು ಅಲ್ಲಿ ಸೇತುವೆನೂ ಕೂಡ ನಿರ್ಮಾಣ ಮಾಡಿಲ್ಲ. ರಸ್ತೆ ಸಂಪರ್ಕ ಬಹಳ ಕಷ್ಟ. ರಸ್ತೆ ದಾಟೋದಕ್ಕೆ ಬಹಳ ಕಷ್ಟ. ಜನ ಪರದಾಡ್ತಿದ್ದಾರೆ. ವಯಸ್ಸಾದವರು ಅಥವಾ ಗರ್ಭಿಣಿಯರು ಹೇಗೆ ಹೋಗ್ಬೇಕಿಂತ ಜಾಗದಲ್ಲಿ. ಕೊಪ್ಪಳದಲ್ಲಿ ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಕಳೆದ 2 ದಿನಗಳಿಂದ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ರಸ್ತೆ ಸಂಪೂರ್ಣ ಹೊಳೆ ರೀತಿಯಲ್ಲಿ ಆಗಿದೆ. ರಸ್ತೆ ದಾಟೋಕಾಗದೆ ಸಂಪರ್ಕ ಸಾಧ್ಯ ಆಗದೆ ಜನ ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಪರದಾಡ್ತಾ ಇದ್ದಾರೆ ಜನ. ಸೇತುವೆ ನಿರ್ಮಿಸಿಲ್ಲ, ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಹಿಂಗೆ ಆಗುತ್ತೆ ಕೊಪ್ಪಳದಲ್ಲಿ. ಇಲ್ಲಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಕೊಪ್ಪಳದ ಅಳವಂಡಿ ಬಳಿ ರಸ್ತೆಯೇ ಹಳೆದಂತಾಗ್ಬಿಟ್ಟಿದೆ. ಅಲ್ಲಿ ರಸ್ತೆ ದಾಟಕ್ಕೆ ಆಗ್ತಿದೆ. ನೋಡಿ, ಇದು ರಸ್ತೆ ಸಂಪೂರ್ಣ ಹೊಳೆ ತರ ಆಗ್ಬಿಟ್ಟಿದೆ. ರಸ್ತೆ ಅಲ್ಲಿ ದಾಟಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿ ಹಳ್ಳ ಹರಿತಾ ಇದೆ. ಇಲ್ಲಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ. ಇಲ್ಲಿ ಸೇತುವೆನೇ ನಿರ್ಮಾಣ ಮಾಡಿಲ್ಲ. ಪ್ರತಿ ವರ್ಷ ಇದೇ ರೀತಿ ನೀರು ಹರಿಯುತ್ತೆ. ಕೊಪ್ಪಳ ಜಿಲ್ಲೆಯ ಅಳವಂಡಿಯ ದೃಶ್ಯ ಇದು. ಸೇತುವೆ ನಿರ್ಮಾಣ ಮಾಡಿಲ್ಲದ ಹಿನ್ನೆಲೆಯಲ್ಲಿ ಜನ ಪರದಾಡ್ತಿದ್ದಾರೆ. ಒಂದ್ ಕಡೆ ಮತ್ತೊಂದ್ ಕಡೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ, ಎಷ್ಟು ಅಪಾಯಕಾರಿಯಾಗಿದೆ. ನೋಡಿ, ಇಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕಳೆದ 2 ದಿನಗಳಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳದ ಅಳವಂಡಿ ಬಳಿ ಈ ರೀತಿ ಹಳ್ಳ ಉಕ್ಕಿ ಹರಿದು ಅಲ್ಲಿ ಸೇತುವೆನೂ ಕೂಡ ನಿರ್ಮಾಣ ಮಾಡಿಲ್ಲ. ರಸ್ತೆ ಸಂಪರ್ಕ ಬಹಳ ಕಷ್ಟ. ರಸ್ತೆ ದಾಟೋದಕ್ಕೆ ಬಹಳ ಕಷ್ಟ. ಜನ ಪರದಾಡ್ತಿದ್ದಾರೆ. ವಯಸ್ಸಾದವರು ಅಥವಾ ಗರ್ಭಿಣಿಯರು ಹೇಗೆ ಹೋಗ್ಬೇಕಿಂತ ಜಾಗದಲ್ಲಿ. ಕೊಪ್ಪಳದಲ್ಲಿ ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಕಳೆದ 2 ದಿನಗಳಿಂದ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ರಸ್ತೆ ಸಂಪೂರ್ಣ ಹೊಳೆ ರೀತಿಯಲ್ಲಿ ಆಗಿದೆ. ರಸ್ತೆ ದಾಟೋಕಾಗದೆ ಸಂಪರ್ಕ ಸಾಧ್ಯ ಆಗದೆ ಜನ ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಪರದಾಡ್ತಾ ಇದ್ದಾರೆ ಜನ. ಸೇತುವೆ ನಿರ್ಮಿಸಿಲ್ಲ, ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಹಿಂಗೆ ಆಗುತ್ತೆ ಕೊಪ್ಪಳದಲ್ಲಿ. ಇಲ್ಲಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಕೊಪ್ಪಳದ ಅಳವಂಡಿ ಬಳಿ ರಸ್ತೆಯೇ ಹಳೆದಂತಾಗ್ಬಿಟ್ಟಿದೆ. ಅಲ್ಲಿ ರಸ್ತೆ ದಾಟಕ್ಕೆ ಆಗ್ತಿದೆ. ನೋಡಿ, ಇದು ರಸ್ತೆ ಸಂಪೂರ್ಣ ಹೊಳೆ ತರ ಆಗ್ಬಿಟ್ಟಿದೆ. ರಸ್ತೆ ಅಲ್ಲಿ ದಾಟಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿ ಹಳ್ಳ ಹರಿತಾ ಇದೆ. ಇಲ್ಲಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ. ಇಲ್ಲಿ ಸೇತುವೆನೇ ನಿರ್ಮಾಣ ಮಾಡಿಲ್ಲ. ಪ್ರತಿ ವರ್ಷ ಇದೇ ರೀತಿ ನೀರು ಹರಿಯುತ್ತೆ. ಕೊಪ್ಪಳ ಜಿಲ್ಲೆಯ ಅಳವಂಡಿಯ ದೃಶ್ಯ ಇದು. ಸೇತುವೆ ನಿರ್ಮಾಣ ಮಾಡಿಲ್ಲದ ಹಿನ್ನೆಲೆಯಲ್ಲಿ ಜನ ಪರದಾಡ್ತಿದ್ದಾರೆ. ಒಂದ್ ಕಡೆ ಮತ್ತೊಂದ್ ಕಡೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ, ಎಷ್ಟು ಅಪಾಯಕಾರಿಯಾಗಿದೆ. ನೋಡಿ, ಇಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕಳೆದ 2 ದಿನಗಳಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳದ ಅಳವಂಡಿ ಬಳಿ ಈ ರೀತಿ ಹಳ್ಳ ಉಕ್ಕಿ ಹರಿದು ಅಲ್ಲಿ ಸೇತುವೆನೂ ಕೂಡ ನಿರ್ಮಾಣ ಮಾಡಿಲ್ಲ. ರಸ್ತೆ ಸಂಪರ್ಕ ಬಹಳ ಕಷ್ಟ. ರಸ್ತೆ ದಾಟೋದಕ್ಕೆ ಬಹಳ ಕಷ್ಟ. ಜನ ಪರದಾಡ್ತಿದ್ದಾರೆ. ವಯಸ್ಸಾದವರು ಅಥವಾ ಗರ್ಭಿಣಿಯರು ಹೇಗೆ ಹೋಗ್ಬೇಕಿಂತ ಜಾಗದಲ್ಲಿ.
ಕೊಪ್ಪಳದಲ್ಲಿ ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಕಳೆದ 2 ದಿನಗಳಿಂದ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ರಸ್ತೆ ಸಂಪೂರ್ಣ ಹೊಳೆ ರೀತಿಯಲ್ಲಿ ಆಗಿದೆ. ರಸ್ತೆ ದಾಟೋಕಾಗದೆ ಸಂಪರ್ಕ ಸಾಧ್ಯ ಆಗದೆ ಜನ ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಪರದಾಡ್ತಾ ಇದ್ದಾರೆ ಜನ. ಸೇತುವೆ ನಿರ್ಮಿಸಿಲ್ಲ, ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಹಿಂಗೆ ಆಗುತ್ತೆ ಕೊಪ್ಪಳದಲ್ಲಿ. ಇಲ್ಲಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಕೊಪ್ಪಳದ ಅಳವಂಡಿ ಬಳಿ ರಸ್ತೆಯೇ ಹಳೆದಂತಾಗ್ಬಿಟ್ಟಿದೆ. ಅಲ್ಲಿ ರಸ್ತೆ ದಾಟಕ್ಕೆ ಆಗ್ತಿದೆ. ನೋಡಿ, ಇದು ರಸ್ತೆ ಸಂಪೂರ್ಣ ಹೊಳೆ ತರ ಆಗ್ಬಿಟ್ಟಿದೆ. ರಸ್ತೆ ಅಲ್ಲಿ ದಾಟಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿ ಹಳ್ಳ ಹರಿತಾ ಇದೆ. ಇಲ್ಲಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ. ಇಲ್ಲಿ ಸೇತುವೆನೇ ನಿರ್ಮಾಣ ಮಾಡಿಲ್ಲ. ಪ್ರತಿ ವರ್ಷ ಇದೇ ರೀತಿ ನೀರು ಹರಿಯುತ್ತೆ. ಕೊಪ್ಪಳ ಜಿಲ್ಲೆಯ ಅಳವಂಡಿಯ ದೃಶ್ಯ ಇದು. ಸೇತುವೆ ನಿರ್ಮಾಣ ಮಾಡಿಲ್ಲದ ಹಿನ್ನೆಲೆಯಲ್ಲಿ ಜನ ಪರದಾಡ್ತಿದ್ದಾರೆ. ಒಂದ್ ಕಡೆ ಮತ್ತೊಂದ್ ಕಡೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ, ಎಷ್ಟು ಅಪಾಯಕಾರಿಯಾಗಿದೆ ನೋಡಿ. ಇಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕಳೆದ 2 ದಿನಗಳಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳದ ಅಳವಂಡಿ ಬಳಿ ಈ ರೀತಿ ಹಳ್ಳ ಉಕ್ಕಿ ಹರಿದು ಅಲ್ಲಿ ಸೇತುವೆನೂ ಕೂಡ ನಿರ್ಮಾಣ ಮಾಡಿಲ್ಲ. ರಸ್ತೆ ಸಂಪರ್ಕ ಬಹಳ ಕಷ್ಟ. ರಸ್ತೆ ದಾಟೋದಕ್ಕೆ ಬಹಳ ಕಷ್ಟ. ಜನ ಪರದಾಡ್ತಿದ್ದಾರೆ. ವಯಸ್ಸಾದವರು ಅಥವಾ ಗರ್ಭಿಣಿಯರು ಹೇಗೆ ಹೋಗ್ಬೇಕಿಂತ ಜಾಗದಲ್ಲಿ. ಕೊಪ್ಪಳದಲ್ಲಿ ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಕಳೆದ 2 ದಿನಗಳಿಂದ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ರಸ್ತೆ ಸಂಪೂರ್ಣ ಹೊಳೆ ರೀತಿಯಲ್ಲಿ ಆಗಿದೆ. ರಸ್ತೆ ದಾಟೋಕಾಗದೆ ಸಂಪರ್ಕ ಸಾಧ್ಯ ಆಗದೆ ಜನ ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಪರದಾಡ್ತಾ ಇದ್ದಾರೆ ಜನ. ಸೇತುವೆ ನಿರ್ಮಿಸಿಲ್ಲ, ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಹಿಂಗೆ ಆಗುತ್ತೆ ಕೊಪ್ಪಳದಲ್ಲಿ. ಇಲ್ಲಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಕೊಪ್ಪಳದ ಅಳವಂಡಿ ಬಳಿ ರಸ್ತೆಯೇ ಹಳೆದಂತಾಗ್ಬಿಟ್ಟಿದೆ. ಅಲ್ಲಿ ರಸ್ತೆ ದಾಟಕ್ಕೆ ಆಗ್ತಿದೆ. ನೋಡಿ, ಇದು ರಸ್ತೆ ಸಂಪೂರ್ಣ ಹೊಳೆ ತರ ಆಗ್ಬಿಟ್ಟಿದೆ. ರಸ್ತೆ ಅಲ್ಲಿ ದಾಟಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿ ಹಳ್ಳ ಹರಿತಾ ಇದೆ. ಇಲ್ಲಿ ಪ್ರಾಣಾಪಾಯ ಆದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ. ಇಲ್ಲಿ ಸೇತುವೆನೇ ನಿರ್ಮಾಣ ಮಾಡಿಲ್ಲ. ಪ್ರತಿ ವರ್ಷ ಇದೇ ರೀತಿ ನೀರು ಹರಿಯುತ್ತೆ. ಕೊಪ್ಪಳ ಜಿಲ್ಲೆಯ ಅಳವಂಡಿಯ ದೃಶ್ಯ ಇದು. ಸೇತುವೆ ನಿರ್ಮಾಣ ಮಾಡಿಲ್ಲದ ಹಿನ್ನೆಲೆಯಲ್ಲಿ ಜನ ಪರದಾಡ್ತಿದ್ದಾರೆ. ಒಂದ್ ಕಡೆ ಮತ್ತೊಂದ್ ಕಡೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ, ಎಷ್ಟು ಅಪಾಯಕಾರಿಯಾಗಿದೆ ನೋಡಿ. ಇಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಕಳೆದ 2 ದಿನಗಳಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳದ ಅಳವಂಡಿ ಬಳಿ ಈ ರೀತಿ ಹಳ್ಳ ಉಕ್ಕಿ ಹರಿದು ಅಲ್ಲಿ ಸೇತುವೆನೂ ಕೂಡ ನಿರ್ಮಾಣ ಮಾಡಿಲ್ಲ. ರಸ್ತೆ ಸಂಪರ್ಕ ಬಹಳ ಕಷ್ಟ. ರಸ್ತೆ ದಾಟೋದಕ್ಕೆ ಬಹಳ ಕಷ್ಟ. ಜನ ಪರದಾಡ್ತಿದ್ದಾರೆ. ವಯಸ್ಸಾದವರು ಅಥವಾ ಗರ್ಭಿಣಿಯರು ಹೇಗೆ ಹೋಗ್ಬೇಕಿಂತ ಜಾಗದಲ್ಲಿ. ಯಾರು